ಈಗ ಅಪ್ಪು ಅವ್ರಿಗೆ ಹೋಲಿಸ್ತಿದ್ದಾರೆ. ಶಿವಣ್ಣ ಬಂದು ಟ್ರೈಲರ್ ಲಾಂಚ್ ಮಾಡಿಕೊಟ್ಟು ಅದು ಪ್ರೀ ರಿಲೀಸ್ ಇವೆಂಟ್ ಎಲ್ಲಾನು ಕೂಡ ಪಾರ್ಟಿಸಿಪೇಟ್ ಮಾಡ್ಬಿಟ್ಟು ನಿಮ್ದೊಂದು ಬೆನ್ನೆಲುಬಾಗಿ ನಿಂತರು. ಅದ್ರ ಜೊತೆಗೆ ಜೂನಿಯರ್ NTR ಅವರು ಸ್ಫೂರ್ತಿ ನಿಮ್ಗೆ. ರಾಜಮೌಳಿ ಸರ್ ಬಂದು ಆಕ್ಷನ್ ಕಟ್ ಅನ್ನ ಹೇಳಿದ್ರು. ಸೊ ಸ್ಟಾರ್ಸ್, ತೆಲುಗು ಹಾಗೇನೆ ಕನ್ನಡ ಸ್ಟಾರ್ಸ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಕಾಲ್ ಮಾಡಿ ಹಿಂಗ್ ಚೆನ್ನಾಗಿದೆ ಅನ್ನೋಂಥದ್ದು, ಅಥವಾ ಯಾಕಂದ್ರೆ ನೀವು ಎರಡೂ ನಾಡಿನಲ್ಲೂ ಕೂಡ ಒಂದು ಹೆಸರುವಾಸಿಯನ್ನ ಮಾಡ್ಕೊಂಡಿರೋದ್ರಿಂದ ಯಾರಾದ್ರೂ ಅಲ್ಲಿನ ಡೈರೆಕ್ಟರ್ಸ್ ಬಂದ್ಬಿಟ್ಟು ನಿಮ್ ಕಾಂಪ್ಲಿಮೆಂಟ್ಸ್ ಕೊಟ್ಟಿರೋದುಂಟಾ ಅಂತ? ರಾಜಮೌಳಿ ಅವರಾಗಿರ್ಬೋದು ಅಥವಾ ಇಲ್ಲಿನ ಡೈರೆಕ್ಟರ್ಸ್ ಆಗಿರ್ಬೋದು, ಯಾರಾದ್ರೂ ಪ್ರಶಾಂತ್ ನೀಲ್ ಅವರಾಗಿರ್ಬೋದು. ಇಂಡಸ್ಟ್ರಿಯಿಂದ ತುಂಬಾ ಪ್ರಮುಖರು ಫೋನ್ ಸಂಪರ್ಕದ ಮೂಲಕ ತುಂಬಾ ಹೊಗಳಿಕೆಯನ್ನು ಕೊಟ್ಟಿದ್ದಾರೆ ಸರ್. ತೆಲುಗಲ್ಲೂ ಅದೇ ತರ ರಾಜಮೌಳಿ ಸರ್ ಅವರು ಕೆಲವು ದೃಶ್ಯಗಳನ್ನ ನೋಡಿದ್ದಾರೆ, ಸಂಪೂರ್ಣವಾಗಿ ಚಿತ್ರ ನೋಡಿಲ್ಲ ಸರ್ ಅವರು, ಬಟ್ ಕೆಲವು ದೃಶ್ಯಗಳನ್ನ ನೋಡಿ ಅದ್ರ ಹಿಂದೆ ನಾವು ಪಟ್ಟಿರುವಂತ ಕಷ್ಟನ ತುಂಬಾ ಮೆಚ್ಕೊಂಡ್ರು. ನಂದೇ ಆಗಿರ್ಬೋದು, ಇಡೀ ತಂಡದ ಕಷ್ಟ ಆಗಿರ್ಬೋದು, ಎಲ್ಲದನ್ನ ಮೆಚ್ಕೊಂಡ್ರು. ಸೊ ಅವ್ರಿಗೆ ಗೊತ್ತಿತ್ತು ಒಳ್ಳೆ ಚಿತ್ರ ಆಗುತ್ತೆ, ಈ ಹುಡುಗನಿಗೆ ಒಳ್ಳೆ ಚಿತ್ರ ಆಗುತ್ತೆ, ಪ್ಲಸ್ ಒಳ್ಳೆ ಕನ್ನಡ ಸಿನಿಮಾ ಮಾಡಿದ್ದಾರೆ ಇವ್ರು ಅಂತ ಹೇಳಿ ಸರ್ ಮೈಂಡ್ ಅಲ್ಲಿ ಇತ್ತು. ಸೊ ಅದಕ್ಕೆ ತಕ್ಕಂತೆ ಇವತ್ತು ಜನ ಪ್ರೀತಿ ಕೊಡ್ತಾ ಇದಾರೆ, ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಚಿತ್ರಕ್ಕೆ. ಒಂದ್ ಕಾಲದಲ್ಲಿ ಅಣ್ಣವರ ಫ್ಯಾಮಿಲಿ ಅಂದ್ರೆ ವಿನಯ ವಿಧೇಯಕ್ಕೆ ಫೇಮಸ್. ಈಗ ಅವರಲ್ಲಿರುವಂತಹ ಒಂದಷ್ಟು ಗುಣಗಳನ್ನ ನೀವು ಅಳವಡಿಸ್ಕೊಂಡು, ಅದು ವಿನಯ ಆಗಿರ್ಬೋದು, ವಿಧೇಯತೆಯನ್ನಾಗಿರ್ಬೋದು, ಸರಳತೆಯನ್ನಾಗಿರ್ಬೋದು ನೋಡ್ಕೊಂತಿದ್ರೆ. ನಮ್ಮ ಅಪ್ಪು ಅವರನ್ನ ಹೇಳ್ತಾರೆ ಎಲ್ಲರೂ ಕೂಡ ಸರಳತೆಯ ಸರ್ದಾರ ಅಂತ ಹೇಳ್ಬಿಟ್ಟು. ಸೊ ಆ ಒಂದು ಗುಣಗಳನ್ನ ಒಬ್ಬ ಶ್ರೀಮಂತ ವ್ಯಕ್ತಿಯಾಗಿ ಅಳವಡಿಸ್ಕೋಬೇಕು ಅನ್ನುವಂಥದ್ದು ತುಂಬಾನೇ ಕಷ್ಟ ಆಗುತ್ತೆ. ಆ ಒಂದು ಗುಣಗಳನ್ನ ಹೇಗೆ ಅಳವಡಿಸ್ಕೊಂಡ್ರಿ? ಹಾಗೇನೆ ಅಪ್ಪ ಅಮ್ಮನ ಕಡೆಯಿಂದ ಯಾವ ರೀತಿ ಇನ್ಪುಟ್ಸ್ ಅನ್ನ ತಗೊಂಡ್ರಿ? ಜನಗಳ ಮಧ್ಯೆ ಹೆಂಗಿರಬೇಕು? ಯಾಕಂದ್ರೆ ಚಿಟಿಕೆ ಹೊಡೆದ್ರೆ ಕೆಲಸದವ್ರು ಬರ್ತಾರೆ, ನಮ್ಗೆ ಏನ್ ಬೇಕು ಅಂತ ಹೇಳ್ಬಿಟ್ಟು ಚಿಟಿಕೆ ಒಂದು ಜಸ್ಟ್ ಒಂದು ಕಾಲ್ ಮಾಡಿದ್ರು ಬರ್ತಾರೆ. ಸೊ ಆದ್ರೂ ಕೂಡ ಇಷ್ಟೊಂದು ಸರಳತೆಯ ವ್ಯಕ್ತಿ ಆಗ್ಬೇಕು ಅಂತಂದ್ರೆ ಜೀವನದಲ್ಲಿ ಸಾಕಷ್ಟು, ನೀವು ಹೇಳ್ತಾ ಇದ್ರಿ, ಆ ನೋವು ಕಹಿ ಘಟನೆಗಳೇ ಒಂದು ಸಾಕ್ಷಿ ಆಗುತ್ತೆ. ಅದ್ರ ಜೊತೆಗೆ ನೀವು ಅಳವಡಿಸ್ಕೋಬೇಕಾದ್ರೂ ಕೂಡ ಒಂದಷ್ಟು ಸಮಯ ಹಿಡಿಯುತ್ತೆ. ಅದ್ರ ಬಗ್ಗೆ ಹೇಳೋದಾದ್ರೆ ಅಂದ್ರೆ ನಾನ್ ಸರ್ ರಾಜ್ಕುಮಾರ್ ಸರ್ ಅವರಾಗಿರ್ಲಿ, ಅವ್ರ ಕುಟುಂಬ ಆಗಿರ್ಲಿ, ಅಂದ್ರೆ ಅವ್ರನ್ನ ಮೀರಿಸಿರುವಂತ ಗೌರವ ಈ ನಾಡಿನಲ್ಲಿ ಯಾರು ಇಲ್ಲ ಸರ್. ಅದು ಪಡ್ಕೊಳ್ಳೋದು ಅಸಾಧ್ಯ. ಅಷ್ಟು ಮಹಾನ್ ವ್ಯಕ್ತಿಗಳು ಸರ್ ಅವರು. ಅಷ್ಟೆಲ್ಲ ಸಕ್ಸಸ್ ನೋಡಿರುವಂತ ವ್ಯಕ್ತಿಗಳೇ ಅಷ್ಟು ಸರಳ ಜೀವಿಯಾಗಿ ಅವರು ಜೀವನ ಕಳೀತಾ ಇದ್ರು. ನಾವ್ ಯಾರು ಸರ್? ನೋಬಡಿ. ಸೊ ಏನೇ ಇದ್ರು ಸರಳ ಜೀವನ ಶೈಲಿ ನಾವು ಅಳವಡಿಸ್ಕೊಂಡ್ರೆ ಜೀವನದಲ್ಲಿ ಒಳ್ಳೇದಾಗತ್ತೆ ಅಂತ ಹೇಳಿ ಒಂದು ಉದ್ದೇಶ. ನಮ್ಮ ತಂದೆಯವರು ಅದೇ ಹೇಳ್ಕೊಡ್ತಿದ್ರು. ನಾನು ಚಿಕ್ಕ ಹುಡುಗ ಇದ್ದಾಗ್ಲಿಂದನೂ ನನ್ನ ಜೊತೆ ಕೆಲಸ ಮಾಡೋರು ಆಗಿರ್ಬೋದು, ಅವ್ರ ಜೊತೆ ನಾನು ಒಂದಾಗಿ ಸಮಯ ಕಳೀತಾ ಇದ್ದೆ. ಅಣ್ಣ ಅಣ್ಣ ಅಂತ ಹೇಳಿ ಎಲ್ಲರ ಜೊತೆ ಮಾತಾಡ್ತಾ. ನಮ್ಮ ಸ್ಕೂಲಲ್ಲಿ ಸ್ನೇಹಿತರು, ನಾನು ಬಳ್ಳಾರಿಯಲ್ಲಿ ಓದಿದ್ದು, 12 years ಓದಿದ್ದು. ನಮ್ಮ ಫ್ರೆಂಡ್ಸ್ ಎಲ್ಲ ಪಾಪ ನಾರ್ಮಲ್ ಮಿಡ್ಲ್ ಕ್ಲಾಸ್ ಇಂದ ಬಂದಿರುವಂತ ಹುಡುಗರು. ಅವ್ರ ಜೊತೆ ನಾನು ಒಂದಾಗಿ ಜೀವನ ನಾನು ಕಳೆದಿರುವಂತದ್ದು ಸರ್. ತುಂಬಾ ಕಲ್ತ್ಕೊಂಡೆ ಅವ್ರ ಜೊತೆ ಜೀವನ ಮಾಡ್ತಾ ಇದ್ದಾಗ. ಏನು ದುಡ್ಡಿನ ಬೆಲೆ ಏನು, ಎಲ್ಲದಕ್ಕಿಂತ ಮೇನ್ ಜೀವನದಲ್ಲಿ ಹೃದಯ ಶ್ರೀಮಂತಿಕೆ ಇರ್ಬೇಕು ಅನ್ನೋದಂತೂ ನನ್ಗೆ ಅರ್ಥ ಆಯ್ತು. ಸೊ ಅದ್ರ ಪ್ರಕಾರ ನಾನು ನಡ್ಕೊಂಡೆ ಜೀವನದಲ್ಲಿ ಅಷ್ಟೇ ಸರ್. ಕೆಲವೊಂದು ಆಕ್ಷನ್ ಸೀನ್ಸ್ ಆಗಿರ್ಬೋದು, ಡ್ಯಾನ್ಸ್ ಮಾಡ್ಬೇಕಾದ್ರೆ ನಿಮ್ಮ ಕೈಗಾಗಿರ್ಬೋದು ಪೆಟ್ಟಾಗಿದೆ, ಒಂದಷ್ಟು ಆಕ್ಸಿಡೆಂಟ್ಸ್ ಕೂಡ ಆಗಿದೆ. ಲೈಕ್ ಏನಂತಂದ್ರೆ ತುಂಬಾ ಆಕ್ಷನ್ ಸೀನ್ಸ್ ಅನ್ನ ಶೂಟ್ ಮಾಡ್ಬೇಕಾದ್ರೆ ಆಗೇನೋ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗಿತ್ತು ಅಂತಾನು ಕೂಡ ಕೇಳ್ಬಿಟ್ವಿ. ಆಗ ಅದ್ರ ಜೊತೆಗೆ ಫಿಟ್ನೆಸ್ ಫ್ರೀಕ್ ಕೂಡ ನೀವು ಆಗಿರೋದ್ರಿಂದ, ಸೊ ವರ್ಕೌಟ್ ರೋಟೀನ್ ಎಲ್ಲ ಹೆಂಗಿತ್ತು ನಿಮ್ದು ಅಂತ? ಎವ್ರಿ ಡೇ ಎಕ್ಸರ್ಸೈಸ್ ಮಾಡ್ತಾ ಇದ್ದೆ ಸರ್. ಅಂದ್ರೆ ಸಿನಿಮಾಗೆ ಸಂಬಂಧಪಟ್ಟಿರುವಂತ ಈಗ ಫಾರ್ ಎಕ್ಸಾಂಪಲ್ ಡ್ಯಾನ್ಸ್ ಅಲ್ಲಿ ಏನಾದ್ರು ಮೂವ್ಮೆಂಟ್ಸ್ ಇದೆ ಅಂದ್ರೆ ಅದಕ್ಕೆ ತಕ್ಕಂತೆ ಪ್ರಾಕ್ಟೀಸ್ ಮಾಡೋದಾಗಿರ್ಲಿ, ಸ್ಟಂಟ್ ಏನಾದ್ರು ಇದ್ರೆ ಅದಕ್ಕೆ ತಕ್ಕಂತೆ ಪ್ರಾಕ್ಟೀಸ್ ಮಾಡೋದಾಗಿರ್ಲಿ, ಆ ತರ ನಿರಂತರ ನಡೀತಾ ಇತ್ತು. ಪ್ರಾಕ್ಟೀಸ್ ಅನ್ನೋದು ನಿರಂತರ ಇತ್ತು ಪ್ರಾಕ್ಟೀಸ್. ಸೊ ಎವ್ರಿ ಡೇ ಮಾಡ್ತಾನೆ ಇದೆ ಸರ್ ಆ ತರ. ಅಂದ್ರೆ ಕೆಲವೊಂದ್ಸಲ ಈಗ ವರ್ಕೌಟ್ ಮಾಡ್ಬೇಕು ಅಂತಂದ್ರೆ ಫ್ಲೆಕ್ಸಿಬಿಲಿಟಿ ಬೇಕಾಗುತ್ತೆ. ಅದ್ರ ಜೊತೆಗೆ ಕಾರ್ಡಿಯೋ ಮಾಡ್ತಿದ್ರಾ ಅಥವಾ ಸ್ಟ್ರೆಂತ್ ಹೆಂಗೆಲ್ಲ ಮಾಡ್ತಿದ್ರಾ? ಸೊ ಕಾರ್ಡಿಯೋ ಪ್ರೈಮರಿ ಸರ್. ಯಾಕಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾವು ಮಾಡ್ತಿರೋ ಮೂವ್ಮೆಂಟ್ಸ್ ಏನೇ ಆಗಿರ್ಲಿ, ಫಾರ್ ಎಕ್ಸಾಂಪಲ್ ರನ್ನಿಂಗ್ ಕಾರ್ಡಿಯೋ ಎಸೆನ್ಷಿಯಲ್, ಡ್ಯಾನ್ಸ್ಗೆ ಕಾರ್ಡಿಯೋ ಎಸೆನ್ಷಿಯಲ್. ಯಾಕಂದ್ರೆ ನಿಮ್ಮ ಸ್ಟಾಮಿನಾ ಇಸ್ ವೆರಿ ಎಸೆನ್ಷಿಯಲ್ ಫಾರ್ ಡ್ಯಾನ್ಸ್ ಅಂಡ್ ಸ್ಟಂಟ್ಸ್, ಎನಿಥಿಂಗ್ ಸರ್. ಎಂಡ್ಯೂರೆನ್ಸ್ ಇರಬೇಕು. ಸೊ ಎಂಡ್ಯೂರೆನ್ಸ್ ಟ್ರೈನಿಂಗ್ ಮಾಡ್ತಾ ಇದ್ದೆ ಸರ್, ಫಾರ್ ವಿಚ್ ಕಾರ್ಡಿಯೋ ವಾಸ್ ವೆರಿ ಪ್ರೈಮರಿ ಸರ್. ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ತಾ ಇದ್ದೆ ಸರ್, ಮಸ್ಕ್ಯುಲರ್ ಗೇನ್ಗೋಸ್ಕರ ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ತಾ ಇದ್ದೆ ಪಾರ್ಲಿ. ನೆಕ್ಸ್ಟ್ ಯಾವ ಸಿನಿಮಾದ ನಿರ್ದೇಶಕರ ಜೊತೆಗೆ ಸಿನಿಮಾ ಮಾಡ್ಬೇಕು ಅಂತ ಆಸೆ ಇದೆ? ಯಾವ ನಟರ ಜೊತೆಗೆ ಸ್ಕ್ರೀನ್ ಶೇರ್ ಮಾಡ್ಕೋಬೇಕು ಅನ್ನುವಂತಹ ಆಸೆ ಇದೆ? ನಾನು ತುಂಬಾ ಯೋಚನೆ ಮಾಡಿಲ್ಲ ಸರ್ ಅದ್ರ ಬಗ್ಗೆ. ಇನ್ನೊಂದು ಈ ವಾರ ಇಲ್ಲಾಂದ್ರೆ ಬರೋ ವಾರ ಈ ಸಿನಿಮಾದೆಲ್ಲ ಮುಗ್ದಾದ್ಮೇಲೆ ಒಂದು ನಿರ್ಧಾರ ತಗೊಂತೀನಿ, ಎಂತ ಚಿತ್ರ ಮಾಡಿದ್ರೆ ಒಳ್ಳೇದು ಅಂತ. ಇನ್ನು ಸಲಹೆ ತಗೊಂತಾ ಇದ್ದೇನೆ ಸರ್ ಎಲ್ಲರೂ ಕಡೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.